ಹಲೋ ವೆಲ್ಕಮ್ ಟು ಜೆಮ್ಜಿ ಟಾಪಿಕ್. ಭೀಮ ರಿಲೀಸ್ ಆಗಿ ಇವತ್ತಿಗೆ 13 ದಿನ, ಮತ್ತೆ ಕೃಷ್ಣಂ ಪ್ರಣಂಸಿಕೆ ರಿಲೀಸ್ ಆಗಿ ಇವತ್ತಿಗೆ 6 ದಿನ. ಥಿಯೇಟರ್ ಅಲ್ಲಿ ಜನ ಬರ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ಥಿಯೇಟರ್ ಜನ ಕರೆಸಿ ಇಂಟರ್ನೆಟ್ ಅಲ್ಲಿ ಸೇರಿದಂತೆ ಥಿಯೇಟರ್ ನಲ್ಲೂ ಸದ್ದು ಮಾಡಿದ ಈ 2 ಸಿನಿಮಾಗಳ ಬಾಕ್ಸ್ ಆಫೀಸ್ ನಲ್ಲಿ ಗೆದ್ರಾ ಸೋತ್ರ ಅನ್ನೋದೇ ಇವತ್ತಿನ ವಿಷಯ. ಅದು ನಾನ್ ಹೇಳ್ತೀನಿ. ಮೊದಲನೇದಾಗಿ ಭೀಮಾ. ಇದರ ಅಪ್ರಾಕ್ಸಿಮೇಟ್ ಬಜೆಟ್ ಬಂದ್ಬಿಟ್ಟು 8 ರಿಂದ 10 ಕೋಟಿ. ಈ ಸಿನಿಮಾ ಫಸ್ಟ್ ಡೇ ಅಲ್ಲಿ 4.6 ಕ್ರೋರ್ ಕಲೆಕ್ಷನ್ ಮಾಡಿತ್ತು. ಹಾಗೆ ಸೆಕೆಂಡ್ ಡೇ ಅಲ್ಲಿ 4 ಕ್ರೋರ್, ಥರ್ಡ್ ಡೇ ಅಲ್ಲಿ 4.5 ಕ್ರೋರ್, ಫೋರ್ತ್ ಡೇ ಅಲ್ಲಿ 2 ಕ್ರೋರ್, ಆಮೇಲೆ ಫಿಫ್ತ್ ಡೇಲಿ 1.5 ಕ್ರೋರ್. ಮೊದಲ 5 ದಿನದಲ್ಲಿ 16.6 ಕೋಟಿ ಕಲೆಕ್ಷನ್ ಮಾಡಿತ್ತು. ಇದು ಜಸ್ಟ್ ಕರ್ನಾಟಕ ಕಲೆಕ್ಷನ್ ಮಾತ್ರ. ಟೋಟಲ್ ಆಗಿ ರಿಪೋರ್ಟ್ಸ್ ಪ್ರಕಾರ 13 ದಿನದಲ್ಲಿ ಭೀಮಾ 22.53 ಕ್ರೋರ್ ಸಂಪಾದನೆ ಮಾಡಿತ್ತು. ಅಫ್ಕೋರ್ಸ್ ಬಾಕ್ಸ್ ಆಫೀಸ್ ಅಲ್ಲಿ ಇದು ಬ್ಲಾಕ್ ಬಸ್ಟರ್ ಆಗಿದ್ದು ಯಾವುದೇ ಡೌಟ್ ಇಲ್ಲ. ಯಾವುದೇ ಹ್ಯೂಜ್ ಸ್ಟಾರ್ ಕಾಸ್ಟ್ ಇಲ್ದೇನೆ ಎಲ್ಲಾ ಹೊಸ ಕಲಾವಿದರನ್ನ ತಗೊಂಡು ಥಿಯೇಟರ್ಸ್ ನ ಕಂಟಿನ್ಯೂಸ್ ಆಗಿ ಹೌಸ್ಫುಲ್ ತುಂಬಿಸಿದ್ದ ಭೀಮ ಚಿತ್ರ ಡಿಸರ್ವ್ಸ್ ದಿಸ್ ರಿಸಲ್ಟ್. ಇನ್ನು ಕೃಷ್ಣಂ ಪ್ರಣಂಸಕಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮಿಕ್ಸ್ ರಿವ್ಯೂ ಜೊತೆ ಬಂದಿದ್ದ ಈ ಸಿನಿಮಾ ಕೂಡ ಒಂದ್ ಒಳ್ಳೆ ಸದ್ ಮಾಡಿ ಫ್ಯಾಮಿಲಿ ಆಡಿಯನ್ಸ್ ನ ಥಿಯೇಟರ್ ಬರೋ ತರ ಮಾಡಿತ್ತು. ಇದರ ಓಪನಿಂಗ್ ಡೇ ಅಲ್ಲಿ ಜಸ್ಟ್ 1.5 ಕ್ರೋರ್ ಕಲೆಕ್ಷನ್ ಆದ್ರೆ ಇದರ ಫೋರ್ತ್ ಡೇ ಅಲ್ಲಿ 2.18 ಕ್ರೋರ್ ಗೆ ಇನ್ಕ್ರೀಸ್ ಆಗಿತ್ತು. ಒಟ್ಟು ಈ 6 ದಿನಗಳಲ್ಲಿ ಈ ಸಿನಿಮಾ ಒಳ್ಳೆ ರಿವ್ಯೂ ಜೊತೆಗೆ ಟೋಟಲ್ ಆಗಿ 8.11 ಕ್ರೋರ್ ಗ್ರಾಸ್ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಇದುವರೆಗೆ ಬ್ಲಾಕ್ ಬಾಸ್ಟರ್ ಅಂತಾನೆ ಪ್ರೂವ್ ಮಾಡಿದೆ. ಇದೇ ತರ ತಿಂಗಳಲ್ಲಿ 2 ಸಿನಿಮಾ ಆದ್ರೂ ಬಂದ್ರೆ ಥಿಯೇಟರ್ ಜನ ಬರೋಕ್ಕಂತೂ ರೂಢಿ ಆಗ್ತಾರೆ. ಈ ತಿಂಗಳಲ್ಲಿ ಆಲ್ರೆಡಿ 2 ಬ್ಲಾಕ್ ಬಸ್ಟರ್ ಅಂತೂ ಬಂದಿದೆ, ಮತ್ತೆ ಇನ್ನ 2 ಬ್ಲಾಕ್ ಬಸ್ಟರ್ ಬರೋದಂತೂ ಇನ್ನು ಬಾಕಿ ಇದೆ. ಹೌದು, 23ಕ್ಕೆ ಪೌಡರ್ ಬರ್ತಾ ಇದೆ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರ ಪೇಪೆ ಸಿನಿಮಾ ಇದೇ ತಿಂಗಳು 30ಕ್ಕೆ ಬರ್ತಿದೆ. ಅದು ಬಾಕ್ಸ್ ಆಫೀಸ್ ನಲ್ಲಿ ಯಾವ ತರ ಸದ್ ಮಾಡುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡ್ಬೇಕು. ಥ್ಯಾಂಕ್ ಯು.